ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ಇವತ್ತು ನಾನು ನಿಮಗೆ ಸ್ಪೆಷಲ್ ಆಗಿರುವಂತಹ ರೆಸಿಪಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ನಿಮಗೆ ಈಗಲೇ ಗೊತ್ತಾಗಿರ್ಬೋದು ಏನಂತೇಳಿ. ಇದು ಏಡಿ, ನಮ್ಮ ತೋಡಿನಲ್ಲಿ ಸಿಕ್ಕಿರುವಂತಹ ಏಡಿ ಚಿಕ್ಕಪ್ಪ ಅವರು ತಂದಿದ್ದಾರೆ. ಏಡಿ ಅಂದರೆ ಸೀ ಫುಡ್ ಲವರ್ಸಿಗೆ ತುಂಬ ಇಷ್ಟವಾಗುವಂತಹ ಡಿಶ್. ಅದರಲ್ಲೂ ಸ್ಪೈಸಿಯಾಗಿ ಮಾಡಿದರೆ ಊಟ ಅಂತೂ ಇನ್ನೂ ಜಾಸ್ತಿಯಾಗಿ ಆಗ್ತದೆ. ಇದನ್ನು ಈಗ ಕ್ಲೀನ್ ಮಾಡ್ಕೊಳ್ಬೇಕು. ಎಷ್ಟು ಜಾಗ್ರತೆ ಮಾಡಿಕೊಂಡ್ರೂ ಸಾಕಾಗಲ್ಲ. ಅದಂತೂ ಕಚ್ಚಿದ್ರಂತೂ ತುಂಬ ನೋವಾಗ್ತದೆ. ನೋಡಿ ಅವ್ರು ಹಿಡ್ಕೊಂಡಿದ್ದಾರೆ. ನನಗಂತೂ ತುಂಬ ಭಯ ಅದರಿಂದ. ಈ ಏಡಿ ರುಚಿಗೆ ಮಾತ್ರ ಅಲ್ಲ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಯಾಕಂದರೆ ಪ್ರೋಟೀನ್ ಹೆಚ್ಚು, ದೇಹಕ್ಕೆ ಶಕ್ತಿ, ಮಸಲ್ಸ್ ಗ್ರೋತ್ ಆಗ್ತದೆ, ಇದಕ್ಕೂ ಒಳ್ಳೆಯದಾಗ್ತದೆ. ಹಾಗೆ ಕ್ಯಾಲ್ಶಿಯಮ್ಮು, ಇದರಿಂದ ಎಲುಬು ಮತ್ತು ಹಲ್ಲುಗಳಿಗೂ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ಹೃದಯ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಹಾಗೆ ಐರನ್ ಮತ್ತು ವಿಟಮಿನ್ B12 ಇರೋದ್ರಿಂದ ರಕ್ತಹೀನತೆ ಕಡಿಮೆ ಮಾಡಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡ್ತದೆ. ಆಮೇಲೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಇದು ಒಳ್ಳೆಯ ಉಪಯೋಗ ಆಗ್ತದೆ. ಇದು ಮಳೆಗಾಲ ಟೈಮಲ್ಲಿ ಬಿಸಿ ಬಿಸಿ ಊಟಕ್ಕಂತೂ ಈ ಏಡಿ ಅಗಸಿ ಅಂತೂ ತುಂಬ ಚೆನ್ನಾಗಿರ್ತದೆ. ಅಮ್ಮ, ಇದು ಹೇಗಮ್ಮ, ಎಂತ ಮಾಡುದಮ್ಮ? ಇದನ್ನು ನೋಡಿ, ಅಲ್ಲಿ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ ನೋಡು. ಆ ಥರ ಮಾಡಿ ಕ್ಲೀನ್ ಮಾಡೋದು. ನಾನಿದು ಫಸ್ಟ್ ಟೈಮ್ ನೋಡುದು. ಇದನ್ನು ಎಲ್ಲಿರ್ತದೆ? ನಂಗೆ ಬೇಕು. ಇದು ಅಲ್ಲಿ ತೋಟ ಎಲ್ಲ ಉಂಟಲ್ಲ, ಅಲ್ಲಿ ತೋಡಿರ್ತದೆ ನೋಡು, ಅಲ್ಲಿ ಎಲ್ಲ ಇರ್ತದೆ. ಸಣ್ಣ ಸಣ್ಣ ಮೊಟ್ಟೆ ಎಲ್ಲ ಇರ್ತದೆ ನೋಡು, ಅದರೊಳಗಡೆ ಇರ್ತದೆ. ಅದಲ್ಲಿ ಏನಾದರೂ ಆಹಾರ ಇದ್ದರೆ ಸೀದಾ ಬಂದು ತಿನ್ನಲಿಕ್ಕೆ ಅಂತ ಬರ್ತದೆ. ಅದೊಂದು ಅವರು ಚಿಕ್ಕಪ್ಪ ನೋಡಿ ಅಲ್ಲಿ ಕೂರಿ ಇಟ್ಟಿದ್ರು, ಅದರೊಳಗೆ ಎಲ್ಲ ಬಿದ್ದಿದೆ. ಅದನ್ನು ಅವರು ಹಿಡ್ಕೊಂಡು ಬಂದದ್ದು ಈಗ ಹೋಗಿ. ಈ ಸಾಂಬಾರು ಮಾಡಲಿಕ್ಕೆ ಚೆನ್ನಾಗಿ ಆಗ್ತದ ಅಮ್ಮ? ವಾವ್, ಸೂಪರಾಗಿರ್ತದೆ. ನೀನು ತಿಂದರೆ ಮಾತ್ರ ಬಿಡಲಿಕ್ಕಿಲ್ಲ, ಅಷ್ಟು ರುಚಿ ಇರ್ತದೆ. ಅಮ್ಮ, ಇದು ಕಚ್ಚುದಿಲ್ವಾ ಅಮ್ಮ? ಅದು ಇನ್ನೂ ಕಚ್ಚೋದಿಲ್ಲ. ಇದಕ್ಕೆ ಮೊದಲು ಅದು ಹಿಡ್ಕೊಂಡ್ರೆ ಬಿಡ್ತಿರ್ಲಿಲ್ಲ. ಇನ್ನೂ ಕಚ್ಚೋದಿಲ್ಲ ಅದು. ಅದನ್ನೆಲ್ಲ ಅವ್ರು ನೋಡಿ ಹುಡಿ ಮಾಡಿ ಅದ್ರಲ್ಲ. ಇನ್ನೂ ಅದರ ಕಾಲು, ಕೊಂಬ ಕಾಲೆಲ್ಲ ಇರ್ತದೆ ನೋಡು, ಅದನ್ನೆಲ್ಲ ತೆಗೆದ್ರೆ ಏನಾಗೋದಿಲ್ಲ. ಇಲ್ಲಾದರೆ ಅದು ಕಚ್ಚಿದ್ರೆ ಕೈ ಬಿಡುವುದಿಲ್ಲ, ಅಷ್ಟು ನೋವಾಗ್ತದೆ. ಸರಿ ಇಡ್ತೇ ಇರ್ಬೋದು. ಇಲ್ಲದರೆ ಬಾಯಿಗೆ ಕಚ್ಚಿಬೋದಲ್ಲ. ಇದು ಮಗಳು ಫಸ್ಟ್ ಟೈಮ್ ನೋಡಿದ್ದು, ಹಾಗೆ ಅವಳು ಫುಲ್ ಕ್ಯೂರಿಯಾಸಿಟಿಯಲ್ಲಿದ್ದಾಳೆ. ಹಾಗೆ ಇಲ್ಲಿ ನೋಡಿ, ಈಗ ಕ್ಲೀನ್ ಆಯಿತು, ಕ್ಲೀನ್ ಆಗ್ತಾ ಬಂತು. ಇನ್ನು ಇದನ್ನು ಸಾಂಬಾರು ಮಾಡೋಣ. ನೋಡಿ ಹಿತೀಶ, ಇದನ್ನು ಹೋಗಿ ಅವ್ವನ ಜೊತೆ ಹೇಳು, ಸಾಂಬಾರು ಚೆನ್ನಾಗಿ ಮಾಡಿಕೊಡ್ತಾರೆ. ಹಾಗೆ ಇದು ಏಡಿದು ತುಪ್ಪ ಅಂತೆ. ಹಾಗೆ ಇದನ್ನು ಕೂಡ ಸಾಂಬಾರಿಗೆ ಗಸಿ ಮಾಡುವಾಗ ಹಾಕ್ತಾರೆ. ಈಗ ಇದನ್ನು ಬೇಯಿಸಿ ಅದನ್ನು ತೆಗೆದಿದ್ದಾರೆ. ಈಗ ಇನ್ನು ಇದನ್ನು ಗಸಿ ಮಾಡುವಂಥದ್ದು. ಈಗ ಟೊಮೆಟೊ, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಬಾಣಲೆಗೆ ಆಯಿಲ್ ಹಾಕಿ ಆನಿಯನನ್ನು ಫ್ರೈ ಮಾಡಿ ಆಯಿತು. ಆಮೇಲೆ ಗೋಲ್ಡನ್ ಬ್ರೌನ್ ಆದಮೇಲೆ ಟೊಮೆಟೊವನ್ನು ಹಾಕಿ ಬೇಯಿಸಬೇಕು. ಈಗ ಏಡಿಯನ್ನು ಸೇರಿಸಿ ಚೆನ್ನಾಗಿ ಮುಚ್ಕೊಳ್ಬೇಕು. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಪೂರ್ತಿಯಾಗಿ ಮಿಕ್ಸ್ ಮಾಡಿದ ನಂತರ ಆಮೇಲೆ ಅದಕ್ಕೆ ಬೇಕಾಗಿರುವಂತಹ ಮಸಾಲೆಯನ್ನು ಹಾಕುವಂಥದ್ದು. ಈಗ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದಾರೆ. ಈ ಗ್ರೈಂಡ್ ಮಾಡಿದಂತಹ ಮಸಾಲೆಯನ್ನು ಸೇರಿಸಿದರೆ ಕಲರ್ ಕೂಡ ಸೂಪರಾಗಿ ಬರ್ತದೆ. ಕೋಕೋನಟ್ ಮಸಾಲ ಜೊತೆಗೆ ಇದರ ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲ್. ವಾವ್, ಸೂಪರ್. ಈ ರೀತಿಯಲ್ಲೇ ಮನೆಯಲ್ಲಿ ಸಿಂಪಲ್ಲಾಗಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಳಸಿ ಹೋಟೆಲ್ ಸ್ಟೈಲಲ್ಲಿ ಏಡಿ ಗಸಿಯನ್ನು ಮಾಡ್ಬೋದು. ಇದು ಬಿಸಿ ಬಿಸಿ ಅನ್ನಕ್ಕೆ, ನೀರು ದೋಸೆ ಹಾಗೆ ರೊಟ್ಟಿ ಜೊತೆ ತಿಂದರೆ ಸೂಪರ್ ಟೇಸ್ಟ್ ಇರ್ತದೆ. ಈಗ ಕುಕ್ಕಿಂಗ್ ಮಾಡ್ತಾ ಇರುವಾಗ ಈ ಸ್ಮೆಲ್ಲಿಗೆ ವಾವ್, ಆಲ್ರೆಡಿ ಜಾಸ್ತಿ ಹಸಿವಾಗ್ತಾ ಉಂಟು. ಸೀ ಫುಡ್ ಇಷ್ಟಪಡೋರು ಇದನ್ನು ತಪ್ಪದೇ ಟ್ರೈ ಮಾಡಿ. ನೀವು ಕೂಡ ಮನೆಯಲ್ಲಿ ಮಾಡ್ಬೋದು.
ನಿಮಗೆ ಈ ಏಡಿಗಸಿ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ. ಇನ್ನೂ ಇಂತಹ ಟೇಸ್ಟಿ ವಿಲೇಜ್ ಸ್ಟೈಲ್ ಕುಕಿಂಗ್ ವೀಡಿಯೋಸ್ ನೋಡಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಎಲ್ಲ ಸುರತ್ತಿರಲಿ ಹಂಗೆ.